ಡ್ಯಾಡಿ ಈಸ್ ಹೋಮ್. ಇದು ಟಾಕ್ಸಿಕ್ ರಾಯನ ಪವರ್ಫುಲ್ ಡೈಲಾಗ್. ಇದೀಗ ಇದೇ ಮಾತು ರಾಜ್ಯ ರಾಜಕೀಯದಲ್ಲಿ ಹಲ್ಚಲ್ ಎಬ್ಸಿದೆ. ದಳಪತಿ ಇಸ್ ಹೋಮ್ ಅಂತ ರಾಜ್ಯ ರಾಜಕೀಯದ ದಾರಿಯ ದರ್ಶನ ನೀಡುತ್ತಾ ಇದೆ. ರಾಷ್ಟ್ರ ರಾಜಕಾರಣದಿಂದ HDK ರಾಜ್ಯಕ್ಕೆ ಮರಳುತ್ತಾರೆ ಎಂಬ ಚರ್ಚೆ ಶುರುವಾಗಿದೆ. ಕುಮಾರಾಗಮನದ ಬಗ್ಗೆ ಕಾಂಗ್ರೆಸ್ ಕಲಿಗಳು ಟೀಕೆಯ ವ್ಯಾಖ್ಯಾನ ಮಾಡಿದ್ದಾರೆ. ಇರೋದಕ್ಕಿಂತ ಕಡಿಮೆ ಆಗುತ್ತೆ. ಏನಾಗುತ್ತೆ ಈ ಮುಂಚೆನೂ ಇದ್ರಲ್ಲ. ಡ್ಯಾಡೀಸ್ ಹೋಮ್ ಇದು ಟಾಕ್ಸಿಕ್ ಡೈಲಾಗ್ ಇರಬಹುದು, ಆದ್ರೆ ದಳಪತಿಗೆ ಪಕ್ಕಾ ಸೂಟ್ ಆಗ್ತಿದೆ. ರಾಷ್ಟ್ರ ರಾಜಕೀಯದಲ್ಲಿ ಬ್ಯುಸಿಯಾಗಿರೋ ಕುಮಾರಸ್ವಾಮಿ 2028ಕ್ಕೆ ಮರಳಿ ರಾಜ್ಯಕ್ಕೆ ಬರ್ತಾರೆ ಎಂಬ ಚರ್ಚೆ ಕಾಡ್ಗಿಚ್ಚಿನಂತೆ ಹಬ್ಬಿದೆ. ಟಾಕ್ಸಿಕ್ ರಾಯನ ರೀತಿ ದಳಪತಿ ದಂಗಲ್ ಶುರುವಾಗಿದೆ. ಕಾಂಗ್ರೆಸ್ ಕಲಿಗಳಿಗೆ ನಡುಕ ಹುಟ್ಟಿದೆ ಅಂತ JDS ಪಡೆ ಗಿಚ್ಚೆಬ್ಬಿಸಿದೆ. ಡ್ಯಾಡಿ ಈಸ್ ಹೋಮ್, ರಾಜ್ಯಕ್ಕೆ ಬರ್ತಾರಾ HDK? ಕುಮಾರಸ್ವಾಮಿ ಕಮ್ಬ್ಯಾಕ್ ಬಗ್ಗೆ ಕಾಂಗ್ರೆಸ್ ಕಲಿಗಳ ಟೀಕೆ. ಟಾಕ್ಸಿಕ್ ಚಿತ್ರದ ಟೀಸರ್ ಇಂಟ್ರೋ ರೀತಿ ಕುಮಾರಸ್ವಾಮಿಯ AI ವಿಡಿಯೋ ಸಖತ್ ಸೆನ್ಸೇಷನ್ ಕ್ರಿಯೇಟ್ ಮಾಡಿದೆ. ಟಾಕ್ಸಿಕ್ ಟೀಸರ್ನಂತೆ ರಾಜ್ಯ ರಾಜಕೀಯದಲ್ಲಿ ದಳಪತಿ ಎಂಟ್ರಿ ಕಿಚ್ಚು ಹಚ್ಚಿದೆ. 2028ಕ್ಕೆ ಕುಮಾರಸ್ವಾಮಿ ಮರಳಿ ಬರ್ತಾರೆ ಅಂತ ರಾಯನ ಗೆಟಪ್ನಲ್ಲಿ ವಿಡಿಯೋ ಹರಿದಾಡ್ತಿದೆ. HDK ಕಮ್ಬ್ಯಾಕ್ ಬಗ್ಗೆ ಕಾಂಗ್ರೆಸ್ ಪಡೆಯಲ್ಲಿ ಡವಡವ ಹೆಚ್ಚಾಗಿದೆ. 2028ಕ್ಕೆ ನಮ್ಮದೇ ಸರ್ಕಾರ ಬರುತ್ತೆ ಅಂತ ಸಚಿವ ರಾಮಲಿಂಗಾರೆಡ್ಡಿ ತಿರುಗೇಟು ಕೊಟ್ಟಿದ್ದಾರೆ. ಇತ್ತ HDK ವಾಪಸ್ ಬಂದ್ರೆ ಏನಾಗುತ್ತೆ, ಏನೂ ಆಗಲ್ಲ ಅಂತ ಸಚಿವ ಪ್ರಿಯಾಂಕರ್ಗೆ ತಾತ್ಸಾರದ ಮಾತನ್ನಾಡಿದ್ದಾರೆ. ಇರೋದಕ್ಕಿಂತ ಕಡಿಮೆ ಆಗುತ್ತೆ. ಕಾರಣ ಏನಂದರೆ ಅಲ್ಲಿ ನಾಯಕತ್ವದ ಕೊರತೆ ಮತ್ತು ಜನಕ್ಕೆ BJP ಬಗ್ಗೆ ವಿಶ್ವಾಸ ಇಲ್ಲ. ವಿಶ್ವಾಸ ಇಲ್ಲದೆ ಇರೋದ್ರಿಂದ ಅವ್ರ ಜನ ಮತ ಹಾಕಲ್ಲ, ಮತ್ತೆ ನಮಗೆ ಹಾಕ್ತಾರೆ. ಏನಾಗುತ್ತೆ ಈ ಮುಂಚೆನೂ ಇದ್ರಲ್ಲ, ಆಗಿತ್ತ ಹೇಳಿ? ಯಾವಾಗನ ಸ್ವಂತ ಬಲದ ಮೇಲೆ BJPಯವರು JDS ಅವರು ಬಂದಿದ್ದಾರೇನ್ರಿ? BJPನೇ ಬಂದಿಲ್ಲ ಅಂದರೆ JDS ಹೆಂಗೆ ಬರುತ್ತೆ ಸ್ವಂತ ಬಲದ ಮೇಲೆ? ವಿಚಾರಕ್ಕೆ ಪಾದಯಾತ್ರೆ ಮಾಡಲಿ, ಸಂತೋಷ ಮಾಡಲಿ, ಆರೋಗ್ಯ ಚೆನ್ನಾಗಿರುತ್ತೆ. ಕಲಬುರಗಿ ತನಕ ಬರಲಿ, ಬೀದರ್ ತನಕ ಹೋಗಲಿ, ಅದಕ್ಕೇನಿದೆ? ಇಶ್ಯೂ ಇರಬೇಕಲ್ಲ ಇವರೇ. ಕುಮಾರಸ್ವಾಮಿ ಸಕ್ಸಸ್ಫುಲ್ ಲೀಡರ್ರಾ ಚಲುವ ಪ್ರಶ್ನೆ. HDK ಡಿಬೇಟ್ ಸವಾಲು ಸ್ವೀಕರಿಸಿದ ಕನಕಪುರ ಕಲಿ. ಕುಮಾರಸ್ವಾಮಿ ರಾಜ್ಯಕ್ಕೆ ಕಮ್ಬ್ಯಾಕ್ ಮಾಡ್ತಿದ್ದಾರೆ ಎಂಬ ಮಾತಿಗೆ ಸಚಿವ ಚಲರಾಯಸ್ವಾಮಿ ಗೇಲಿ ಮಾಡಿದ್ದಾರೆ. ಸಿದ್ದರಾಮಯ್ಯ ಸಕ್ಸಸ್ಫುಲ್ ಲೀಡರ್ ಆಗಿದ್ದಾರೆ, ಕುಮಾರಸ್ವಾಮಿ ಸಕ್ಸಸ್ಫುಲ್ ಲೀಡರ್ ಅಂತ ಪ್ರಶ್ನಿಸಿದ್ದಾರೆ. ಇತ್ತ ನರೇಗಾ ಬಗ್ಗೆ ನೇರ ಚರ್ಚೆಗೆ ಆಹ್ವಾನಿಸಿದ್ದ ದಳಪತಿಯ ಸವಾಲನ್ನ DCM DK ಶಿವಕುಮಾರ್ ಸ್ವೀಕರಿಸಿದ್ದಾರೆ. ಯಾರು ಬರಲಿ, ಬಟ್ ನಾನು ಚಿಲ್ಲರೆ ಸಣ್ಣಪ್ಪನವ್ರಿಗೆ ಹೋಗಲ್ಲ. ಅಲ್ಲ, ಅವ್ರ ಪಾರ್ಟಿ ಪ್ರೆಸಿಡೆಂಟ್ ಬರಲಿ. ಯಾರು ಹೇಳಿ? ಎಸ್ ಐ ವೆಲ್ಕಮ್ ಹಿಮ್. ಇದನ್ನು ನಾನು ಪಂಥನ ಸ್ವೀಕಾರ ಮಾಡಿದ್ದೀನಿ. ಅವ್ರು ಯಾವತ್ತು ಹೇಳ್ತಾರೋ, ಇಲ್ಲ ಪಬ್ಲಿಕ್ ಡಿಬೇಟ್ ಎಲ್ಲರೂ ರೆಡಿ ಇದ್ದೀವಿ, ಇಲ್ಲ ಅಂದ್ರೆ ಅಸೆಂಬ್ಲಿಲಾರು ರೆಡಿ ಇದ್ದೀವಿ, ಇಲ್ಲ ಅಂದ್ರೆ ಯಾವ್ದಾದ್ರು ನಿಮ್ಮ TVಲಾರು ರೆಡಿ ಇದ್ದೀವಿ. ಕುಮಾರಸ್ವಾಮಿ ಫಸ್ಟ್ ಟೈಮು ನಾನು ಬರ್ತೀನಿ ಅಂತ ಹೇಳಿರೋದು. ನಮ್ಮ ಸಿದ್ದರಾಮಯ್ಯ ರೆಸ್ ಅಂತ ಹೇಳಾಯ್ತಲ್ಲ, ಒಂದೇ ಮಾತು. ಆಯ್ತು, ಬರ್ಲಿಕ್ಕೆ ಹೇಳಿ.
ಡಾಕ್ಯುಮೆಂಟ್ಸ್ ಸಮೇತ ಅವರು ಚರ್ಚೆ ಬಗ್ಗೆ ಅದು ಬೇರೆ ವಿಚಾರ. ಅಂತ ಹೇಳಿ ನಾವೇನು ಸುಮ್ಮನೆ ಬರಲ್ಲ, ವಿತ್ ಡಾಕ್ಯುಮೆಂಟೇ ಬಂದು ನಾವು ಚರ್ಚೆಗೆ ನಮ್ಮ ಕುಮಾರಸ್ವಾಮಿಯವರು ಯಾವತ್ತಾರ ಇಷ್ಟು ವರ್ಷದಲ್ಲಿ 2004 ಪ್ರಪ್ರಥಮ MLA ಅವರು, ಪ್ರಪ್ರಥಮ MLA ಅವತ್ತೇ ಮುಖ್ಯಮಂತ್ರಿ ಆದರು 2007ರಲ್ಲಿ. ಟಾಕ್ಸಿಕ್ ಇಂಟ್ರೋ ಸೀನ್ ನಂತೆ HDK ಖಡಕ್ ಎಂಟ್ರಿ ಸಖತ್ ಸೆನ್ಸೇಷನ್ ಕ್ರಿಯೇಟ್ ಮಾಡಿದೆ. AI ವಿಡಿಯೋ ಮಾಡಿ ಜೆಡಿಎಸ್ ಕಾರ್ಯಕರ್ತರು ಪವರ್ಫುಲ್ ಸಂದೇಶ ರವಾನಿಸಿದ್ದಾರೆ. ಕುರ್ಚಿ ಕಿತ್ತಾಟದಲ್ಲಿ ನಿರತರಾಗಿರೋ ಸಿಎಂ ಡಿಸಿಎಂನ ಈ ವಿಡಿಯೋ ಬಡಿದೆಬ್ಬಿಸಿದೆ. 2028ರಲ್ಲಿ ದೋಸ್ತಿಗಳ ಕದನ ಕೌತುಕ ನೆನಪಿಸಿಕೊಂಡು ಈಗಲೇ ಕೈಪಡೆಗೆ ನಡುಕ ಹುಟ್ಟಿದ್ರೂ ಅಚ್ಚರಿ ಪಡಬೇಕಿಲ್ಲ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.